ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ತಾನೇ ನೀವು ಬ್ರಿಡ್ಜ್ ಕೋರ್ಸನ್ನು ಮುಗಿಸ್ಕೊಂಡು ತುಂಬ ಸಂತೋಷದಿಂದ ತರಗತಿಗಳಿಗೆ ಕಾಯ್ತಾ ಇದ್ದೀರಾ. ನೀವು ಮಾಡಿರುವಂಥ ಪ್ರಯೋಗಗಳು ನಿಮ್ಮ ಶಿಕ್ಷಕರ ಮೂಲಕ, ಪೋಷಕರ ಮೂಲಕ ನಮ್ಮನ್ನು ತಲುಪಿವೆ. ನಿಮ್ಮ ಉತ್ಸಾಹವನ್ನು ಕಂಡು ನಮಗೆ ಇನ್ನಷ್ಟು ನಮ್ಮ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ಇನ್ನೂ ಅನೇಕ ಪ್ರಯೋಗಗಳೊಂದಿಗೆ ವಿಜ್ಞಾನದ ತರಗತಿಗಳನ್ನು ನಿಮ್ಮ ಮನೆಗೆ ನಾವು ತರ್ತಾ ಇದ್ದೀವಿ. ಹಾಗಾದರೆ ಇನ್ನೇಕೆ ತಡ? ಈ ವರ್ಷದ ವಿಜ್ಞಾನದ ಮೊದಲ ತರಗತಿ, ಅದೇ ಅಧ್ಯಾಯ 2, ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪರಿಕಲ್ಪನೆಗಳನ್ನು ಈ ತರಗತಿಯಲ್ಲಿ ನೀವು ಕಲಿತೀರಾ. ಈ ಅಧ್ಯಾಯವನ್ನು 3 ಅವಧಿಯಲ್ಲಿ ಪೂರ್ಣಗೊಳಿಸ್ತೀನಿ. ಈಗ ಯಾವ ಯಾವ ಅವಧಿಯಲ್ಲಿ ಏನೇನನ್ನು ಕಲಿಸ್ಕೊಡ್ತೀನಿ ಅನ್ನೋದನ್ನು ನೀವು ನೋಟ್ ಮಾಡಿಕೊಳ್ಳಿ. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪರಿಕಲ್ಪನೆಗಳು: ಮೊದಲನೇದು, ದ್ರಾವಣದ ಸಾರತೆ ಅಂದರೆ ಏನು, ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವಿಕೆ, ಅದರ ಅವಶ್ಯಕತೆ ಏನು, ಹಾಗೆಯೇ ನೀಲಿ ಕಪ್ಪು ಶಾಯಿಯಲ್ಲಿರುವ ವರ್ಣಗಳ ಘಟಕಾಂಶವನ್ನು ನಾವು ಹೇಗೆ ಪಡಿಬಹುದು, ಹಾಲಿನಿಂದ ಕೆನೆಯನ್ನು ನಾವು ಹೇಗೆ ಬೇರ್ಪಡಿಸಬಹುದು, 2 ಮಿಶ್ರಗೊಳ್ಳದ ದ್ರವಗಳ ಮಿಶ್ರಣವನ್ನು ಹೇಗೆ ನಾವು ಬೇರ್ಪಡಿಸಬಹುದು, ಹಾಗೆಯೇ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ನಂತಹ ಮಿಶ್ರಣವನ್ನು ನಾವು ಹೇಗೆ ಬೇರ್ಪಡಿಸುತ್ತೇವೆ. ಇದನ್ನು ಮೊದಲ ಅವಧಿಯಲ್ಲಿ, ಅಂದರೆ ಈ ದಿನ ನೀವು ಕಲಿತೀರ. ಮುಂದಿನ ಅವಧಿಯಲ್ಲಿ ನೀವು ಕಲಿಯುವಂತಹ ಪ್ರಮುಖ ಕಲಿಕಾಂಶಗಳು ಹೀಗಿವೆ. ಅವಧಿ 2, ಇದರಲ್ಲಿ ಕಪ್ಪು ಶಾಯಿಯಲ್ಲಿರುವ ಕಪ್ಪು ವರ್ಣವು ಒಂದೇ ಬಣ್ಣವೇ ಅಥವಾ ಮಿಶ್ರಣವೇ, ಬೆರಕೆಯಾದ 2 ದ್ರವಗಳ ಮಿಶ್ರಣವನ್ನು ಹೇಗೆ ಪ್ರತ್ಯೇಕಿಸ್ತೀವಿ, ಹಾಗೆಯೇ ಗಾಳಿಯಲ್ಲಿರುವ ವಿವಿಧ ಅನಿಲಗಳನ್ನು ನಾವು ಹೇಗೆ ಪಡೆಯಬಹುದು ಅನ್ನೋದನ್ನು 2ನೇ ಅವಧಿಯಲ್ಲಿ ಕಲಿತೀರ. ಈಗ 3ನೇ ಅವಧಿಯತ್ತ ಕಣ್ಣು ಹಾಯಿಸೋಣ. ಅವಧಿ 3ರಲ್ಲಿ ನೀವು ಶುದ್ಧ ತಾಮ್ರದ ಸಲ್ಫೇಟನ್ನು ಅಶುದ್ಧ ಮಾದರಿಯಿಂದ ಹೇಗೆ ಪಡಿತೀರಾ ಅನ್ನೋದನ್ನು ತಿಳ್ಕೊಳ್ತೀರಾ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪುಟ್ಟ ಪ್ರಯೋಗವನ್ನು ನಿಮಗಿವತ್ತು ನಾನು ತಿಳಿಸ್ತೀನಿ. ನೀವು ಅದನ್ನು ಮನೆಯಲ್ಲಿ ಮಾಡ್ತೀರಾ, ಹಾಗೆ ಕಲಿತೀರಾ. ಹಾಗೆಯೇ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಅಂದ್ರೇನು, ಅವುಗಳ ನಡುವಿನ ವ್ಯತ್ಯಾಸ ಏನು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಹಾಗೆಯೇ ಧಾತುಗಳು ಮತ್ತು ಸಂಯುಕ್ತಗಳು ಹಾಗಂದ್ರೇನು, ಉದಾಹರಣೆ ಏನು, ವ್ಯತ್ಯಾಸಗಳೇನು, ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು 3ನೇ ಅವಧಿಯಲ್ಲಿ ಕಲಿತೀರಾ. ಮೊದಲನೇದಾಗಿ ದ್ರಾವಣ ಅಂದ್ರೇನು? ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಾ. ಅದನ್ನು ಒಂದು ಸಾರಿ ಪುನರ್ಮನನ ಮಾಡೋದಕ್ಕೋಸ್ಕರ ಈ ಸ್ಲೈಡನ್ನು ಹಾಕಿದ್ದೀನಿ. ದ್ರಾವ್ಯ ಮತ್ತು ದ್ರಾವಕಗಳ ಸಮಾಂಗಿಯ ಮಿಶ್ರಣವನ್ನು ನಾವು ದ್ರಾವಣ ಅಂತ ಕರಿತೀವಿ. ಇಲ್ಲಿ ತನ್ನಲ್ಲಿ ಇತರ ಘಟಕಾಂಶಗಳನ್ನು ಕರಗಿಸಿಕೊಳ್ಳುವಂಥ ವಸ್ತುವನ್ನು ನಾವು ದ್ರಾವಕ ಅಂತ ಕರಿತೀವಿ. ಉದಾಹರಣೆಗೆ ನೀರು ಒಂದು ದ್ರಾವಕ. ನೀರಿಗೆ ಉಪ್ಪನ್ನು ಹಾಕಿ ಕರಗಿಸ್ತೀವಿ, ಉಪ್ಪು ಕರಗಿ ಹೋಗುತ್ತೆ. ಹಾಗಾಗಿ ದ್ರಾವಕದಲ್ಲಿ ಕರಗುವಂತಹ ಈ ಘಟಕಾಂಶವನ್ನು ನಾವು ದ್ರಾವ್ಯ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲೊಂದು ನಿಮಗೆ ಅನುಮಾನ ಉಂಟಾಗಬಹುದು. ದ್ರವ್ಯ ಮತ್ತು ದ್ರಾವ್ಯ ಎರಡಕ್ಕಿರುವ ಸಂಬಂಧ ಏನು, ವ್ಯತ್ಯಾಸ ಏನು ಅನ್ನೋದು ನಿಮ್ಮನ್ನು ಕಾಡ್ತಾ ಇರಬಹುದು. ಹಾಗೆಯೇ ಕೆಲವೊಂದು ವಿದ್ಯಾರ್ಥಿಗಳು ದ್ರವ ಅಂದ್ರೇನು ಅನ್ನೋದನ್ನು ಕೂಡ ಇಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತೀರಾ. ಹಾಗಾಗಿ ಈ ಗೊಂದಲವನ್ನು ಮೊದಲು ಬಗೆಹರಿಸ್ಕೊಳ್ಳೋಣ. ದ್ರವ ಅನ್ನೋದು ದ್ರವ್ಯದ ಒಂದು ಸ್ಥಿತಿ. ಸ್ಥಳವನ್ನು ಆಕ್ರಮಿಸಿಕೊಳ್ಳಬಲ್ಲ ರಾಶಿಯನ್ನು ಹೊಂದಿರುವಂತಹ ವಸ್ತುವಿನ ಸ್ವರೂಪಕ್ಕೆ ನಾವು ಏನಂತ ಕರಿತೀವಿ? ದ್ರವ್ಯ ಅಂತ ಕರಿತೀವಿ. ದ್ರವ್ಯದಲ್ಲಿ 3 ಸ್ಥಿತಿಗಳಿವೆ ಅನ್ನೋದನ್ನು ಕಲ್ತಿದ್ದೀರಾ. ಹಾಗೆಯೇ ದ್ರಾವ್ಯ ಅಂತಂದರೆ ಕರಗುವಂಥ ವಸ್ತು. ದ್ರಾವಕದಲ್ಲಿ ದ್ರಾವ್ಯ ಕರಗುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಹಾಗಾದರೆ ಒಂದು ಪ್ರಯೋಗದ ಮೂಲಕ ನಾನು ನಿಮಗೆ ಈ ದ್ರಾವಣ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳೇ, ನೀವಿಲ್ಲಿ ಉಪ್ಪನ್ನು ಹಾಗೆ ನೀರನ್ನು ನೋಡ್ತಾ ಇದ್ದೀರಾ. ಈಗಾಗಲೇ ನಿಮಗೆ ಗೊತ್ತಿದೆ, ನೀರು ಒಂದು ದ್ರಾವಕ. ಅಂದರೆ ಉಪ್ಪಿನಂತಹ ಅನೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ. ಈಗ ನೀವು ನೋಡ್ತಾ ಇದ್ದೀರಾ, ಉಪ್ಪು ನೀರಿನಲ್ಲಿ ಕರಗುತ್ತೆ. ಇದೇನು ಹೊಸದಲ್ಲ, ನಿಮಗೆ ಗೊತ್ತಿರುವಂಥದ್ದೇ. ಹಾಗಾದರೆ ಎಷ್ಟು ಉಪ್ಪು ಕರಗಿಸುತ್ತೆ? ಒಂದು ನಿರ್ದಿಷ್ಟ ಪ್ರಮಾಣ ಇರುತ್ತೆ. ಆ ಗರಿಷ್ಠ ಪ್ರಮಾಣದ ಉಪ್ಪು ಕರಗಿದಾಗ ಅದನ್ನು ಉಪ್ಪಿನ
ಪರ್ಯಾಪ್ತ ದ್ರಾವಣ ಅಥವಾ ಸಂತೃಪ್ತ ದ್ರಾವಣ ಅಂತ ಕರಿತೀವಿ. ಈಗ ಉಪ್ಪು, ದ್ರಾವ್ಯ, ನೀರು, ದ್ರಾವಕ ಎರಡೂ ಸೇರಿ ಉಪ್ಪಿನ ದ್ರಾವಣವಾಗಿದೆ. ನೋಡ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ, ಒಂದು ದಿನ ಈ ಪ್ರಯೋಗವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮಾಡೋದಕ್ಕೆ ತಿಳಿಸಿದಾಗ ಒಬ್ಬ ವಿದ್ಯಾರ್ಥಿ ಉಪ್ಪನ್ನು ತಂದಿದ್ದ. ಆ ಉಪ್ಪನ್ನು ಇನ್ನೊಬ್ಬ ವಿದ್ಯಾರ್ಥಿ ಉಪಯೋಗಿಸಿಕೊಂಡು ಪ್ರಯೋಗ ಮಾಡ್ದ. ಆಗ ಇನ್ನೊಬ್ಬ ವಿದ್ಯಾರ್ಥಿ ನನ್ನನ್ನು ಕೇಳ್ತಾನೆ, ನನ್ನ ಉಪ್ಪನ್ನು ಈತ ಬಳಸಿದ್ದಾನೆ, ದಯವಿಟ್ಟು ನನಗೆ ಅದೇ ಉಪ್ಪನ್ನು ಕೊಡಿ. ಆ ವಿದ್ಯಾರ್ಥಿಗೆ ಉಪ್ಪನ್ನು ಕೊಡೋದಕ್ಕೋಸ್ಕರ ನಾನೇನು ಮಾಡಿದೆ, ಉಪ್ಪಿನ ದ್ರಾವಣವನ್ನು ಕಾಯಿಸಿದೆ. ವಾಚ್ ಗ್ಲಾಸಲ್ಲಿ ಉಪ್ಪಿನ ದ್ರಾವಣವನ್ನು ತೆಗೆದುಕೊಂಡು ಕಾಸಿ ಉಪ್ಪನ್ನು ವಾಪಸ್ ಕೊಡ್ತೀನಿ. ಆಗ ವಿದ್ಯಾರ್ಥಿ, ಸರ್ ನಾನು ಕೊಟ್ಟಿರೋದು ಉಪ್ಪಿನ ಹರಳುಗಳು, ನನಗೆ ಅದೇ ಉಪ್ಪಿನ ಹರಳುಗಳು ಬೇಕು ಅಂತ ಕೇಳ್ತಾನೆ. ವಿದ್ಯಾರ್ಥಿಗಳೇ, ಇದು ಸಾಧ್ಯನಾ? ಯೋಚನೆ ಮಾಡಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಉಪ್ಪಿನ ಹರಳುಗಳನ್ನು ಉಪ್ಪಿನ ದ್ರಾವಣದಿಂದ ತಯಾರಿಸೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ನಾನು ಪರ್ಯಾಪ್ತ ಉಪ್ಪಿನ ದ್ರಾವಣವನ್ನು ತಯಾರಿಸಿ ಅದರಲ್ಲಿ ಒಂದು ಉಪ್ಪಿನ ಹರಳನ್ನು ಒಂದು ದಾರಕ್ಕೆ ಕಟ್ಟಿ ಅದರೊಳಗೆ ಹಾಕ್ತೀನಿ. ಕೊನೆಗೆ ನೀವು ನೋಡ್ತಾ ಇದ್ದೀರಾ, ಈ ರೀತಿಯಾದಂಥ ಉಪ್ಪಿನ ಹರಳುಗಳು ದೊರೀತವೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಈ ಪ್ರಯೋಗವನ್ನು ಮಾಡಿ ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀನಿ. ಅಷ್ಟರೊಳಗೆ ನೀವು ಉಪ್ಪಿನ ಹರಳುಗಳನ್ನು ನೀವು ತಯಾರಿಸ್ತೀರಾ ಅಂತ ಆಶಿಸ್ತೀನಿ. ಆಗ್ಬೋದಲ್ಲ ಮಕ್ಕಳೇ? ಸುಲಭ ಇದೆಯಲ್ವಾ? ಸರಿ, ಈಗ ಹಾಗಾದರೆ ಮುಂದಿನ ವಿಷಯಕ್ಕೆ ಹೋಗೋಣ. ದ್ರಾವಣದ ಸಾರತೆ ಅಂದರೆ ಏನು? ನಿರ್ದಿಷ್ಟ ಪ್ರಮಾಣದ ಅಥವಾ ಗಾತ್ರದ ದ್ರಾವಣದಲ್ಲಿ ಕರಗಿರುವಂತಹ ದ್ರಾವ್ಯದ ಪರಿಮಾಣವೇ ಆ ದ್ರಾವಣದ ಸಾರತೆ. ಹಾಗಾದರೆ ಸಾರತೆ ಅಂತಂದರೆ ಗೊತ್ತಾಯ್ತಲ್ಲ? ಪಠ್ಯಪುಸ್ತಕವನ್ನು ನೋಡಿ ದ್ರಾವಣದ ಸಾರತೆ ಅಂದ್ರೇನು ಅಂತ ನೀವು ತಿಳ್ಕೊಳ್ಬೇಕು. ಯಾವಾಗಲೂ ಪಠ್ಯಪುಸ್ತಕವನ್ನು ನಿಮ್ಮ ಜೊತೆಯಲ್ಲಿ ಇಟ್ಟು ಈ ಪಾಠಗಳನ್ನು ಕೇಳಿದರೆ ಯಾವ ಪುಟದಲ್ಲಿ ಯಾವ ವಿಷಯ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸುಲಭವಾಗಿ ನೀವು ಗುರುತು ಹಾಕೋಬೋದು. ಅದಕ್ಕೋಸ್ಕರ ನಾವು ಪದೇ ಪದೇ ಪಠ್ಯಪುಸ್ತಕವನ್ನು ಜೊತೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಸರಿಯಲ್ಲ ಮಕ್ಕಳೇ? ಇದನ್ನು ಎರಡು ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡ್ಬೋದು. ಒಂದನೇದು ದ್ರಾವಣದ ಶೇಕಡಾ ರಾಶಿಗಳ ಅನುಪಾತ. ಹೇಗೆ ಮಾಡ್ತೀವಿ? ದ್ರಾವ್ಯದ ರಾಶಿ ಭಾಗಿಸು ದ್ರಾವಣದ ರಾಶಿ. ನೆನ್ಪಿಟ್ಕೊಳ್ಳಿ, ದ್ರಾವಣದ ರಾಶಿ ಅಂದರೆ ದ್ರಾವ್ಯ ಪ್ಲಸ್ ದ್ರಾವಕ ಇಂಟು 100 ಅಂತ ಬರೀತೀವಿ. ಎರಡನೇ ಸೂತ್ರ ಹೀಗಿದೆ, ದ್ರಾವಣದ ಶೇಕಡಾವಾರು ರಾಶಿ ಮತ್ತು ಗಾತ್ರಗಳ ಅನುಪಾತ. ಅಂಶದಲ್ಲಿ ರಾಶಿ ಬರುತ್ತೆ, ಛೇದದಲ್ಲಿ ನಾವು ಗಾತ್ರವನ್ನು ಬರಿತೀವಿ. ಅಂದರೆ ದ್ರಾವ್ಯದ ರಾಶಿ ಭಾಗಿಸು ದ್ರಾವಣದ ಗಾತ್ರ ಇಂಟು 100. ಇದನ್ನು ನಾವು ದ್ರಾವಣದ ಶೇಕಡಾವಾರು ರಾಶಿ ಮತ್ತು ಗಾತ್ರಗಳ ಅನುಪಾತವನ್ನು ಕಂಡುಹಿಡಿಯೋದಕ್ಕೆ ಬಳಸುವಂಥ ಸೂತ್ರ. ಹೀಗೆ ಎರಡು ರೀತಿಯಾದಂತಹ ಸೂತ್ರಗಳನ್ನು ನಾವು ಬಳಕೆ ಮಾಡ್ತೀವಿ. ಇನ್ನೂ ಅನೇಕ ಸೂತ್ರಗಳಿವೆ. ನೀವು ಹೆಚ್ಚಿನ ಅಧ್ಯಯನ ಮಾಡ್ತಾ ಹೋದಂತೆ ಉನ್ನತ ತರಗತಿಗಳಲ್ಲಿ ಅವನ್ನೆಲ್ಲವನ್ನೂ ಕೂಡ ಕಲಿತೀರಾ. ಈಗ ಇವೆರಡನ್ನು ಆಧರಿಸಿ ಒಂದು ಲೆಕ್ಕವನ್ನು ಮಾಡೋಣ. ನಿಮಗೊಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ಪ್ರಶ್ನೆಯನ್ನು ಓದ್ಕೊಳ್ಳಿ. 40 ಗ್ರಾಮ್ ಉಪ್ಪನ್ನು ನಾನು 360 ಗ್ರಾಮ್ ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಂಟಾದಂತಹ ದ್ರಾವಣದ ಶೇಕಡಾವಾರು ಪ್ರಮಾಣವನ್ನು ನೀವು ಕಂಡುಹಿಡಿಯಿರಿ. ಆಗ್ಬೋದಲ್ಲ ಮಕ್ಕಳೇ? ಈಗಾಗಲೇ ನಿಮಗೆ ಎರಡು ಸೂತ್ರಗಳನ್ನು ಕೊಟ್ಟಿದ್ದೀನಿ. ಪಠ್ಯಪುಸ್ತಕದಲ್ಲೂ ಕೂಡ ಅದೇ ಸೂತ್ರಗಳಿವೆ. ನಿಮ್ಮ ಪಠ್ಯಪುಸ್ತಕವನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಈ ಲೆಕ್ಕಾಚಾರವನ್ನು ಮಾಡಬೇಕು. ಹೇಗೆ ಮಾಡೋದು? ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಬೇಕಾದರೆ ಮೊದಲು ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರ್ಕೋಬೇಕು. ಏನೇನು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ? ದ್ರಾವ್ಯದ ರಾಶಿ ಅಂದರೆ ಉಪ್ಪನ್ನು ಎಷ್ಟು ತಗೊಂಡಿದ್ದೀವಿ? 40 ಗ್ರಾಮ್. ಕಾಣಿಸ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ? ನಿಮಗೆ ಕಾಣಿಸ್ತಾ ಇದೆ. ಹಾಗೆಯೇ ದ್ರಾವಕದ ರಾಶಿ ಅಂದರೆ ನೀರಿನ ರಾಶಿ 360 ಗ್ರಾಮ್. ಸರಿ, ಬರ್ಕೊಂಡ್ವಿ. ಮುಂದೆ ದ್ರಾವಣದ ರಾಶಿಯನ್ನು ಕಂಡುಕೊಳ್ಳಬೇಕು. ಹೇಗೆ? ದ್ರಾವ್ಯ ಮತ್ತು ದ್ರಾವಕಗಳ ರಾಶಿಯನ್ನು ಸೇರಿಸಿದಾಗ ನಿಮಗೆ ಸಿಗೋದೆ ಒಟ್ಟು ದ್ರಾವಣದ ರಾಶಿ ಎಷ್ಟು? 360ಕ್ಕೆ 40 ಸೇರಿಸಿದರೆ ಎಷ್ಟು ಬಂತು?
ಹೌದು, 400. ಸುಲಭ ಇದೆಯಲ್ವಾ? ಈಗ ಸೂತ್ರವನ್ನು ನೋಡೋಣ. ಈ ಸೂತ್ರ ದ್ರಾವಣದ ಶೇಕಡಾ ರಾಶಿಗಳ ಅನುಪಾತ. ಎರಡನ್ನೂ ಕೂಡ ರಾಶಿಗಳಲ್ಲಿ ಕೊಟ್ಟಿದ್ದೀನಿ, ಗ್ರಾಮ್ಗಳಲ್ಲೇ ತಗೊಳ್ಬೇಕು. ಒಂದನ್ನು ಗ್ರಾಮ್, ಮತ್ತೊಂದನ್ನು ಹೌದು ಗಾತ್ರ ತೆಗೆದುಕೊಳ್ಳುವಂತಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ದ್ರಾವ್ಯದ ರಾಶಿ ಭಾಗಿಸು ದ್ರಾವಣದ ರಾಶಿ ಇಂಟು 100. ಎಷ್ಟು ದ್ರಾವ್ಯದ ರಾಶಿ? 40 ಭಾಗಿಸು 400 ಇಂಟು 100. ಹಾಗಾದರೆ ಒಟ್ಟು ಎಷ್ಟಾಗುತ್ತೆ? ಹೌದು, ನೀವು ತುಂಬ ಸುಲಭವಾಗಿ ಲೆಕ್ಕವನ್ನು ಮಾಡಿದ್ರಿ. ಇದೇ ರೀತಿಯಾದಂಥ ಮತ್ತೊಂದು ಲೆಕ್ಕವನ್ನು ಪಾಠದ ಕೊನೆಯಲ್ಲಿ ಕೊಡ್ತೀನಿ, ಆಗ ನೀವು ಇದಕ್ಕೆ ಉತ್ತರಿಸುವಿರಂತೆ. ಈಗ ಮುಂದಿನ ಅಂಶಕ್ಕೆ ಹೋಗೋಣ. ಯಾವುದೇ ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವುದು ಹೇಗೆ, ಅಥವಾ ಬೇರ್ಪಡಿಸುವ ವಿಧಾನಗಳು ಯಾವ್ಯಾವು? ನಮ್ಮ ದೈನಂದಿನ ಜೀವನಕ್ಕೆ ಇದು ಸಂಬಂಧಪಟ್ಟಿದೆಯಾ? ಹೌದು, ನಾವು ಯಾವುದೇ ವಿಚಾರವನ್ನು ಕಲಿತರೂ ಅದು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಾವು ದಿನನಿತ್ಯ ಬಳಸುವಂತಹ ಸರಳ ಭೌತಿಕ ವಿಧಾನಗಳು ಅಂತಂದರೆ ಅಕ್ಕಿಯಿಂದ ಕಲ್ಲನ್ನು ಆರಿಸೋದಕ್ಕೆ ಕೈಯಿಂದ ಆರಿಸುವುದು. ಮನೆಯಲ್ಲಿ ಜರಡಿ ಹಿಡಿತಾರಲ್ವಾ, ಸೋಸ್ತಾರಲ್ವಾ, ಟೀ ಮಾಡಿದ ನಂತರ ಸೋಸ್ತೀವಿ ಅಲ್ವಾ? ನಿಮಗೆ ಗೊತ್ತಿದೆ ಇದು. ಹೀಗೆ ಅಸಮರೂಪ ಮಿಶ್ರಣಗಳನ್ನು ಅವುಗಳ ಘಟಕಾಂಶಗಳಾಗಿ ನಾವು ಬೇರ್ಪಡಿಸೋದಕ್ಕೆ ದಿನನಿತ್ಯ ಈ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾ ಇದ್ದೀವಿ. ಕೆಲವೊಂದು ಸಾರಿ ಮಿಶ್ರಣದಲ್ಲಿರುವಂತಹ ಘಟಕಾಂಶಗಳನ್ನು ಪ್ರತ್ಯೇಕಿಸೋದಕ್ಕೆ ವಿಶೇಷವಾದಂಥ ವಿಧಾನಗಳನ್ನು ಬಳಸಬೇಕಾಗುತ್ತೆ. ವಿಜ್ಞಾನ ನಮಗೆ ಇವೆಲ್ಲವನ್ನು ತಿಳಿಸ್ಕೊಡುತ್ತೆ ಅಲ್ವಾ ಮಕ್ಕಳೇ? ಸುಲಭ ಇದೆ ಅಲ್ವಾ? ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟಿದೆ ಅಲ್ವಾ? ಹಾಗಾದ ಮೇಲೆ ವಿಜ್ಞಾನ ಅಂತಂದರೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಪಾಠ, ಆಟ. ಹಾಗಾಗಿ ಇದನ್ನು ಆಟವಾಡುತ್ತಾ ನಾವು ಕಲಿಬಹುದು. ಈಗ ಒಂದು ಚಟುವಟಿಕೆ ಆವೀಕರಣ. ಈ ವಿಧಾನದ ಮೂಲಕ ನಾವು ನೀರಿನಲ್ಲಿ ವಿಲೀನಗೊಂಡಂತಹ ಘನ ದ್ರಾವ್ಯವನ್ನು ಬೇರ್ಪಡಿಸ್ತೀವಿ. ಉದಾಹರಣೆಗೆ ನೀವು ಶಾಯಿಯನ್ನು ತಗೊಳ್ಬೋದು, ಯಾವುದೇ ಬಣ್ಣ ತಗೊಳ್ಬೋದು, ಅಥವಾ ಉಪ್ಪಿನ ದ್ರಾವಣವನ್ನೇ ತೆಗೆದುಕೊಳ್ಬೋದು. ಉಪ್ಪಿನ ದ್ರಾವಣವನ್ನು ತೆಗೆದುಕೊಂಡು ನೀವು ಕಾಸಬೇಕು. ಕಾಸಿದಾಗ ನೀರು ಆವಿಯಾಗುತ್ತೆ. ಹಾಗಾಗಿ ಈ ವಿಧಾನಕ್ಕೆ ಆವೀಕರಣ ಅಂತ ಕರಿತೀವಿ. ಈಗ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಆವಿಯಾದದ್ದೇನು? ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತಲ್ವಾ? ನೀರು. ಸುಲಭವಾಗಿ ಹೇಳ್ತೀರಾ. ಏನಾದರೂ ಉಳಿಕೆ ಇದೆಯಾ? ಹೌದಲ್ವಾ? ನಾನು ಉಪ್ಪಿನ ದ್ರಾವಣವನ್ನು ತೆಗೆದುಕೊಂಡಿದ್ದೆ, ಹಾಗಾಗಿ ಉಪ್ಪು ಉಳಿದುಕೊಂಡಿದೆ. ಹಾಗೆಯೇ ಉಪ್ಪು ಆಗಿರ್ಬೋದು, ಶಾಯಿ ಆಗಿರ್ಬೋದು, ಅಥವಾ ಇನ್ಯಾವುದೇ ವಸ್ತು ಆಗಿರ್ಬೋದು, ಅದೊಂದು ಶುದ್ಧ ವಸ್ತುವೇ ಅಥವಾ ಮಿಶ್ರಣವೇ? ಏನದು ವಿದ್ಯಾರ್ಥಿಗಳೇ? ಅದೊಂದು ಮಿಶ್ರಣ. ಯಾಕೆ? ಎರಡು ಘಟಕಾಂಶಗಳಿದ್ವು, ಒಂದು ಘಟಕಾಂಶವನ್ನು ಬೇರ್ಪಡಿಸಿದ್ವಿ, ಕೊನೆಗೆ ಉಳಿದದ್ದು ಹೌದು ಅದೇ ದ್ರಾವ್ಯ. ಹೀಗೆ ನಾವು ಆವೀಕರಣವನ್ನು ಕೆಲವೊಂದು ಸಂದರ್ಭಗಳಲ್ಲಿ ಬಳಸ್ತೀವಿ. ಸಮುದ್ರದ ನೀರಿನಿಂದ ಉಪ್ಪನ್ನು ಪ್ರತ್ಯೇಕಿಸುವಂತಹ ವಿಧಾನ ಗೊತ್ತಲ್ವಾ? ಈಗಾಗಲೇ ನಿಮಗೆ ದಂಡಿ ಮಾರ್ಚ್ ಗೊತ್ತಿದೆ. ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ದಂಡಿ ಮಾರ್ಚ್ ಏನು ಮಾಡಿದ್ರಲ್ಲಿ? ಉಪ್ಪಿನ ತಯಾರಿಕೆ ಸಮುದ್ರದ ನೀರಿನಿಂದ. ಸಮುದ್ರ ನೀರು ಆವಿಯಾಯಿತು. ಹಾಗಾಗಿ ಇದು ನಮಗೆ ಗೊತ್ತಿರುವಂತಹ ಒಂದು ವಿಚಾರವೇ ಆಗಿದೆ. ಈಗ ಮುಂದಿನ ವಿಚಾರವನ್ನು ತಿಳ್ಕೊಳ್ಳೋಣ. ಹಾಲಿನಿಂದ ಕೆನೆಯನ್ನು ಹೇಗೆ ಬೇರ್ಪಡಿಸೋದು? ಕೆಲವೊಮ್ಮೆ ದ್ರವದಲ್ಲಿರುವಂತಹ ಘನದ ಕಣಗಳು ಅತೀ ಚಿಕ್ಕದಾಗಿರ್ತವೆ. ಇವುಗಳು ಸೋಸು ಕಾಗದದ ಮೂಲಕ ಸುಲಭವಾಗಿ ಹಾದು ಹೋಗ್ತವೆ. ಏಕೆ? ಅವುಗಳ ಗಾತ್ರ ಸೋಸು ಕಾಗದದ ರಂಧ್ರದ ಗಾತ್ರಕ್ಕಿಂತ ಚಿಕ್ಕದು. ಹಾಗಾಗಿ ಅದು ಹಾದು ಹೋಗುತ್ತೆ. ಆದ್ದರಿಂದ ಸೋಸುವಿಕೆಯನ್ನು ನಾವಲ್ಲಿ ಬಳಸಕ್ಕಾಗಲ್ಲ. ಹಾಗಾದರೆ ಏನು ಮಾಡಬೇಕು? ಆಗ ನಾವು ಬಳಕೆ ಮಾಡುವಂತಹ ತಂತ್ರನೇ ಏನದು? ಕೇಂದ್ರತ್ಯಾಗಿ ಶೋಷಕ ಪ್ರಕ್ರಿಯೆ ಅಥವಾ ಸೆಂಟ್ರಿಫ್ಯೂಗೇಷನ್ ಅಂತ ಹೇಳ್ತೀವಿ. ಈ ಯಂತ್ರವನ್ನು ಸೆಂಟ್ರಿಫ್ಯೂಜ್ ಅಂತ ಕರಿತೀವಿ. ಹಾಗಾದರೆ ಈಗ ಈ ಸೆಂಟ್ರಿಫ್ಯೂಜ್ ಹೇಗೆ ಕೆಲಸ ಮಾಡುತ್ತೆ? ಅದು ತ್ವರಿತವಾಗಿ ತಿರುಗಿದಾಗ ಸಾಂದ್ರ ಕಣಗಳು ತಳಕ್ಕೆ ಹೇಗೆ ತಳ್ಳಲ್ಪಡುತ್ತವೆ, ಹಗುರ ಕಣಗಳು ಹೇಗೆ ಮೇಲಕ್ಕೆ ಬರ್ತವೆ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧರಿದ್ದೀರಲ್ವಾ? ಬೇಕಾಗುವ ಸಾಮಗ್ರಿಗಳು: ಕೇಂದ್ರತ್ಯಾಗಿ ಶೋಷಕ ಯಂತ್ರ, ಕೇಂದ್ರತ್ಯಾಗಿ ಶೋಷಕ ನಳಿಕೆ, ಹಾಲು,
ಮತ್ತು ಆಸವಿತ ನೀರು. ಕಾರ್ಯವಿಧಾನ: ಒಂದು ಕೇಂದ್ರತ್ಯಾಗಿ ಶೋಷಕ ನಳಿಕೆಯನ್ನು ತೆಗೆದುಕೊಂಡು ಅದರ 3/4 ಭಾಗದಷ್ಟು ಹಾಲನ್ನು ತುಂಬಿ ಈ ನಳಿಕೆಯನ್ನು ಕೇಂದ್ರತ್ಯಾಗಿ ಶೋಷಕದ ರೋಟರ್ನ ಯಾವುದಾದರೊಂದು ಕಂಡಿಯಲ್ಲಿಡಿ. ಮತ್ತೊಂದು ಕೇಂದ್ರತ್ಯಾಗಿ ಶೋಷಕ ನಳಿಕೆಯನ್ನು ತೆಗೆದುಕೊಂಡು ಅದರ 3/4 ಭಾಗದಷ್ಟು ಆಸವಿತ ನೀರನ್ನು ತುಂಬಿ ಈ ನಳಿಕೆಯನ್ನು ಮೊದಲ ನಳಿಕೆಯ ಎದುರಾಗಿರುವ ಕಿಂಡಿಯಲ್ಲಿ ಕೇಂದ್ರತ್ಯಾಗಿ ಶೋಷಕ ಯಂತ್ರವನ್ನು ಸಮತೋಲನ ಮಾಡಲು ಇಡಿ. ಈಗ ಕೇಂದ್ರತ್ಯಾಗಿ ಶೋಷಕ ಯಂತ್ರವನ್ನು ಮುಚ್ಚಿ ಮತ್ತು 13 ನಿಮಿಷಗಳ ಕಾಲ ಕೇಂದ್ರತ್ಯಾಗಿ ಪ್ರತಿಕ್ರಿಯೆಯನ್ನು ಮಾಡಿ. ಅದು 3 ನಿಮಿಷಗಳ ನಂತರ ಹಾಲಿರುವ ನಳಿಕೆಯನ್ನು ಯಂತ್ರದಿಂದ ಹೊರತೆಗೆದು ಬದಲಾವಣೆಯನ್ನು ವೀಕ್ಷಿಸಿ. ಕೊಬ್ಬಿನ ಅಂಶವು ನಳಿಕೆಯ ಮೇಲ್ಭಾಗದಲ್ಲಿ ಕೆನೆ ಪದರದ ರೂಪದಲ್ಲಿ ಶೇಖರವಾಗುತ್ತದೆ ಮತ್ತು ಕೆನೆ ತೆಗೆದ ಹಾಲು ತಳಭಾಗದಲ್ಲಿ ಉಳಿಯುತ್ತದೆ. ಇದರಿಂದ ತಿಳಿದು ಬರುವುದೇನೆಂದರೆ ಯಂತ್ರವನ್ನು ಜೋರಾಗಿ ತಿರುಗುವಂತೆ ಮಾಡಿದಾಗ ಸಾಂದ್ರ ಕಣಗಳು ತಳಭಾಗದಲ್ಲಿ ಉಳಿಯುತ್ತವೆ ಹಾಗೂ ಹಗುರವಾದ ಕಣಗಳು ಮೇಲ್ಭಾಗಕ್ಕೆ ಬರುತ್ತವೆ. ವಿದ್ಯಾರ್ಥಿಗಳೇ, ವೀಕ್ಷಣೆ ಮಾಡಿದ್ರಲ್ವಾ? ಈಗ ಅದರ ಅನ್ವಯಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವುದೇ ವಿಧಾನವನ್ನು ನಾವು ಎಲ್ಲೆಲ್ಲಿ ಬಳಸ್ತಾರೆ, ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅನ್ನೋದು ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕ. ಇದನ್ನು ರೋಗ ನೈದಾನಿಕ ಪ್ರಯೋಗಾಲಯಗಳಲ್ಲಿ ರಕ್ತ ಮತ್ತು ಮೂತ್ರ ಪರೀಕ್ಷೆಗಳಲ್ಲಿ ಬಳಕೆ ಮಾಡ್ತಾರೆ. ಹಾಗೆಯೇ ಹಾಲಿನ ಕೇಂದ್ರಗಳಲ್ಲಿ ಮತ್ತು ಮನೆಗಳಲ್ಲಿ ಕೆನೆಯಿಂದ ಬೆಣ್ಣೆಯನ್ನು ಬೇರ್ಪಡಿಸೋದಕ್ಕೋಸ್ಕರ ಬಳಸ್ತಾರೆ. ಇದು ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಹಾಗೆಯೇ ಒದ್ದೆ ಬಟ್ಟೆಯಿಂದ ನೀರನ್ನು ಹಿಂಡಿ ಹೊರ ತೆಗೆಯುವಂತಹ ವಾಷಿಂಗ್ ಮಿಷಿನ್, ಬಟ್ಟೆ ಒಗೆಯುವ ಯಂತ್ರಗಳಲ್ಲೂ ಕೂಡ ಈ ವಿಧಾನವನ್ನು ಅನ್ವಯಿಸ್ತಾರೆ ಅನ್ನೋದು ತಿಳ್ಕೊಂಡಿರಿ. ಹೌದಲ್ವಾ? ನಮ್ಮ ದಿನನಿತ್ಯಕ್ಕೆ ಅತ್ಯಂತ ಅವಶ್ಯಕವಾದಂತಹ ವಿಧಾನಗಳು ಅನೇಕ ಇವೆ, ಆದರೆ ನಮಗೆ ಗೊತ್ತೇ ಇರಲ್ಲ. ವಿಜ್ಞಾನ ಇವನ್ನೆಲ್ಲ ನಮಗೆ ತಿಳಿಸ್ಕೊಡುತ್ತೆ. ಹಾಗಾದರೆ ಮುಂದಿನ ವಿಚಾರ ಏನಿದು? ಚಿತ್ರವನ್ನು ನೋಡ್ತಾ ಇದ್ದೀರಲ್ವ? ಏನೋ ವಿಶೇಷ ಕಾಣಿಸ್ತಾ ಇದೆ. ಹೌದು, ಇದು ಪ್ರತ್ಯೇಕನ ಆಲಿಕೆ ಅಥವಾ ಬೇರ್ಪಡಿಸುವ ಆಲಿಕೆ, ಇಂಗ್ಲೀಷ್ನಲ್ಲಿ ಸೆಪರೇಟಿಂಗ್ ಫನಲ್ ಅಂತ ಕರಿತೀವಿ. ಇಲ್ಲಿ 2 ರೀತಿಯಾದಂಥ ದ್ರಾವಣವನ್ನು ನಾವು ನೋಡ್ತೀವಿ. ಯಾವ ರೀತಿಯಾದಂಥ ದ್ರಾವಣ? ಒಂದು ಮತ್ತೊಂದರ ಜೊತೆಗೆ ಮಿಶ್ರಗೊಳ್ಳದಂತಹ ದ್ರಾವಣ. ಸಾಂದ್ರತೆಯಲ್ಲಿ ವ್ಯತ್ಯಾಸ ಇರುವಂತಹ 2 ದ್ರಾವಣಗಳನ್ನು ಮಿಶ್ರ ಮಾಡಿದಾಗ ಒಂದು ಮತ್ತೊಂದರ ಮೇಲೆ ತೇಲುತ್ತೆ. ಉದಾಹರಣೆಗೆ ಸೀಮೆ ಎಣ್ಣೆ ಮತ್ತು ನೀರು. ಸೀಮೆ ಎಣ್ಣೆ ನೀರಿನ ಮೇಲೆ ತೇಲುತ್ತೆ. ಯಾಕೆ ಅಂತಂದರೆ ಅಲ್ಲಿ ಹೌದು, ಸೀಮೆ ಎಣ್ಣೆಯ ಸಾಂದ್ರತೆ ಕಡಿಮೆ ಇದೆ, ಅದಕ್ಕೆ ನೀರಿನ ಮೇಲೆ ತೇಲುತ್ತೆ. ಸಾಂದ್ರತೆಯ ಆಧಾರದ ಮೇಲೆ ಬೇರೆ ಬೇರೆ ಪದರಗಳಾಗಿ ಅವುಗಳನ್ನು ಪ್ರತ್ಯೇಕಿಸುವಂತಹ ವಿಧಾನ. ಇದೇ ತತ್ವವನ್ನು ಬೇರ್ಪಡಿಸುವ ಆಲಿಕೆಯಲ್ಲಿ ನಾವು ಬಳಕೆ ಮಾಡ್ತೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೀನಿ. ಬೇಕಾಗುವ ಸಾಮಗ್ರಿಗಳು: ಬೀಕರ್, ಶೋಷಕ ಆಲಿಕೆ, ಬೇರ್ಪಡಿಸುವ ಆಲಿಕೆ, ನೀರು ಮತ್ತು ಎಣ್ಣೆಯ ಮಿಶ್ರಣ ಮತ್ತು ಇಡಿಕೆಯುಕ್ತ ಸ್ತಂಭ. ಕಾರ್ಯವಿಧಾನ: ಮೊದಲು ಬೇರ್ಪಡಿಸುವ ಆಲಿಕೆಯನ್ನು ತೆಗೆದುಕೊಂಡು ಇಡಿಕೆಯುಕ್ತ ಸ್ತಂಭಕ್ಕೆ ಅಳವಡಿಸಿ. ಈಗ ಶೋಧಿಸುವ ಆಲಿಕೆಯನ್ನು ತೆಗೆದುಕೊಂಡು ಬೇರ್ಪಡಿಸುವ ಆಲಿಕೆಯ ಬಾಯಿಯಲ್ಲಿಡಿ. ಶೋಧಿಸುವ ಆಲಿಕೆಯ ಮೂಲಕ ನೀರು ಮತ್ತು ಎಣ್ಣೆಯ ಮಿಶ್ರಣವನ್ನು ಬೇರ್ಪಡಿಸುವ ಆಲಿಕೆಗೆ ಸುರಿಯಿರಿ. ಶೋಧಿಸುವ ಆಲಿಕೆಯನ್ನು ಬೇರ್ಪಡಿಸುವ ಆಲಿಕೆಯಿಂದ ಹೊರತೆಗೆದು ಮುಚ್ಚುಳದ ಸಹಾಯದಿಂದ ಬೇರ್ಪಡಿಸುವ ಆಲಿಕೆಯನ್ನು ಮುಚ್ಚಿ. ಈಗ ಬೇರ್ಪಡಿಸುವ ಆಲಿಕೆಯನ್ನು ಸ್ತಂಭದಿಂದ ತೆಗೆಯಿರಿ. ಬೇರ್ಪಡಿಸುವ ಆಲಿಕೆಯನ್ನು ತಲೆ ಕೆಳಕಾಗಿ ಮಾಡಿ ನಿಧಾನವಾಗಿ ಅಲುಗಾಡಿಸಿ ಮತ್ತು ಆಲಿಕೆಯ ಒಳಗೆ ಇರುವ ಒತ್ತಡವನ್ನು ಮುಕ್ತಗೊಳಿಸಲು ಆಲಿಕೆಯ ನಿಲುಗುಂಡಿಯನ್ನು ನಿಧಾನವಾಗಿ ತೆರೆಯಿರಿ. ಬೇರ್ಪಡಿಸುವ ಆಲಿಕೆಯನ್ನು ಸ್ತಂಭದಲ್ಲಿಡಿ ಹಾಗೂ 2 ದ್ರವಗಳು ಸಂಪೂರ್ಣವಾಗಿ ಬೇರ್ಪಡಲು ಅನುವು ಮಾಡಿ. ಎಣ್ಣೆಯು ಮೇಲ್ಪದರವನ್ನು ಮತ್ತು ನೀರು ಕೆಳಪದರವನ್ನು ಉಂಟು ಮಾಡುವುದನ್ನು ನಾವು ನೋಡಬಹುದಾಗಿದೆ. ಈಗ ಬೀಕರ್ ಅನ್ನು ತೆಗೆದುಕೊಂಡು ಆಲಿಕೆಯ ಕೆಳಗೆ ಇಡಿ. ಬೇರ್ಪಡಿಸುವ ಆಲಿಕೆಯ ಬಾಯಿಯಲ್ಲಿರುವ ಮುಚ್ಚುಳವನ್ನು ತೆಗೆಯಿರಿ. ಬೇರ್ಪಡಿಸುವ ಆಲಿಕೆಯ ನಿಲುಗುಂಡಿಯನ್ನು ತೆರೆಯಿರಿ. ಕೆಳಪದರದಲ್ಲಿರುವ ನೀರನ್ನು ಎಚ್ಚರಿಕೆಯಿಂದ ಬೀಕರಿಗೆ ಸುರಿಯಿರಿ. ಎಣ್ಣೆಯು ನಿಲುಗುಂಡಿ ತಲುಪಿದ ತಕ್ಷಣ ನಿಲುಗುಂಡಿಯನ್ನು ನಿಲ್ಲಿಸಿ.
ಮತ್ತೊಂದು ಬೀಕರನ್ನು ತೆಗೆದುಕೊಂಡು ಬೇರ್ಪಡಿಸುವ ಆಲಿಕೆಯ ಕೆಳಗೆ ಇಡಿ, ನಿಲುಗುಂಡಿಯನ್ನು ತೆರೆಯಿರಿ ಮತ್ತು ಈಗ ಎಣ್ಣೆಯನ್ನು ಬೇರ್ಪಡಿಸುವ ಆಲಿಕೆಯಿಂದ ಸಂಗ್ರಹಿಸಿ. ಅಂತಿಮವಾಗಿ ಬೀಕರ್ನಲ್ಲಿ ಸಂಗ್ರಹವಾದ 2 ಘಟಕಗಳನ್ನು ನೀರು ಮತ್ತು ಎಣ್ಣೆ ಎಂಬುದಾಗಿ ಪಟ್ಟಿ ಮಾಡಿ. ಈ ಪ್ರಯೋಗದಿಂದ ಮಿಶ್ರ ಸಾಧ್ಯವಾಗದ 2 ದ್ರವಗಳು ಅವುಗಳ ಸಾಂದ್ರತೆಯ ಆಧಾರದ ಮೇಲೆ ಬೇರೆ ಬೇರೆ ಪದರಗಳಾಗಿ ಬೇರ್ಪಡುತ್ತವೆ. ನೀರು ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವುದರಿಂದ ಅದು ಕೆಳಭಾಗವನ್ನು ಸೇರಿ ಕೆಳಪದರವನ್ನು ಉಂಟು ಮಾಡುತ್ತದೆ. ಎಣ್ಣೆಯು ಹಗುರವಾದ ದ್ರವವಾಗಿರುವುದರಿಂದ ಮೇಲ್ಪದರವನ್ನು ಉಂಟು ಮಾಡುತ್ತದೆ. ಅನೇಕ ವಿಚಾರಗಳನ್ನು ವಿಡಿಯೋ ಮೂಲಕ ತಿಳ್ಕೊಂಡ್ರಿ. ಈಗ ನೀವೇ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಸುಲಭವಾದಂಥ ಒಂದು ಪ್ರಾತ್ಯಕ್ಷಿಕೆಯ ಸಹಾಯದಿಂದ ತಿಳಿಸ್ತೀನಿ. ನಿಮ್ಮ ತರಗತಿಯಲ್ಲಿ ಅಥವಾ ಮನೆಯಲ್ಲಿ ಇದನ್ನು ಸುಲಭವಾಗಿ ಮಾಡ್ಬೋದು. ಏನು ಬೇಕಿದಕ್ಕೆ ನೋಡಿ. ಇಲ್ಲಿ ವಿದ್ಯಾರ್ಥಿಗಳೇ, ನಾವೇ ಒಂದು ಸರಳವಾದಂತಹ ಪ್ರತ್ಯೇಕನ ಆಲಿಕೆಯನ್ನು ತಯಾರು ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನಿಮ್ಮ ಮನೆಯಲ್ಲೇ ಸಿಗುವಂಥ ತ್ಯಾಜ್ಯ ಅಂತ ಬಿಸಾಕಿರುವಂತಹ ಪ್ಲಾಸ್ಟಿಕ್ ಬಾಟಲಿ ಬೇಕು. ಹಾಗೆಯೇ ರೀಫಿಲ್, ಈ ತುದಿಯ ಭಾಗವನ್ನು ತೆಗೆದರೆ ಇದು ಟ್ಯೂಬ್ ಆಗಿ ಪರಿವರ್ತನೆ ಆಗುತ್ತೆ. ನೋಡಿ, ನಾನೊಂದು ಕ್ಯಾಪಿಗೆ ರಂಧ್ರವನ್ನು ಮಾಡಿ ಅದರ ಮೂಲಕ ನಾನು ಇದನ್ನು ಹಾಯಿಸಿದ್ದೀನಿ. ಈಗ ಇದರೊಳಗೆ ನೀರನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಈಗ ನನ್ನ ಹತ್ರ ಇರುವಂತಹ ಒಂದು ಸೀಮೆ ಎಣ್ಣೆ, ಈಗ ಸೀಮೆ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಏನಾಗ್ತಾ ಇದೆ? ಸೀಮೆ ಎಣ್ಣೆ ನೀರಿನ ಮೇಲೆ ತೇಲ್ತಾ ಇದೆ. ಅಥವಾ ಯಾವುದೇ ತೈಲವನ್ನು ನೀವು ತೆಗೆದುಕೊಳ್ಳಬಹುದು. ಈಗ ಇದಕ್ಕೆ ಕ್ಯಾಪನ್ನು ಹಾಕಿದ್ದೇನೆ. ಈಗ ನೋಡಿ, ನಿಮ್ಮ ಸರಳ ಪ್ರತ್ಯೇಕ ನಾಲಿಕೆ ಸಿದ್ಧವಾಗಿದೆ. ನೀರಿನ ಮಟ್ಟಕ್ಕೆ ಸಮನಾಗಿರುವಂತೆ ನಾನು ಕೊಳವೆಯನ್ನು ಜೋಡಿಸಿದ್ದೇನೆ. ಹಾಗಾಗಿ ಅದರ ಮೇಲಿರುವಂಥ ಸೀಮೆ ಎಣ್ಣೆ ಮಾತ್ರ ಈ ಕೊಳವೆಯ ಮೂಲಕ ಹರಿದು ಕೆಳಗಿನ ಬಾಟಲಿಯಲ್ಲಿ ಸಂಗ್ರಹವಾಗಿದೆ. ಹೀಗೆ ನಾವು ಸರಳ ವಸ್ತುಗಳಿಂದ ನಮಗೆ ಬೇಕಾದಂತಹ ಪ್ರಾಯೋಗಿಕ ವಸ್ತುಗಳನ್ನು, ಉಪಕರಣಗಳನ್ನು ತಯಾರು ಮಾಡೋದು ಸಾಧ್ಯ, ಪ್ರಯೋಗ ಮಾಡೋದು ಸಾಧ್ಯ, ಕಲಿಕೆ ಸಾಧ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೌದಲ್ವ ಮಕ್ಕಳೇ? ವಿದ್ಯಾರ್ಥಿಗಳೇ, ಪ್ರಯೋಗ ನೋಡಿದ್ರಲ್ವಾ? ಸುಲಭ ಇತ್ತಲ್ವಾ? ಈಗ ಈ ಪ್ರಯೋಗದ ಅನ್ವಯ ಎಲ್ಲೆಲ್ಲಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಈ ವಿಧಾನವನ್ನು ಬಳಕೆ ಮಾಡಬಹುದು. ಹಾಗೆಯೇ ಲೋಹಗಳ ತಯಾರಿಕೆಯಲ್ಲಿ ಊದು ಕುಲುಮೆಯಲ್ಲಿ ತಳಭಾಗದಲ್ಲಿರುವ ದ್ರವಿತ ಕಬ್ಬಿಣ ಮತ್ತು ಹಗುರವಾದಂಥ ಕಿಟ್ಟವನ್ನು ಪ್ರತ್ಯೇಕ ಮಾಡೋದಕ್ಕೆ ನಾವು ಈ ವಿಧಾನವನ್ನು ಬಳಕೆ ಮಾಡ್ತೀವಿ. ಹೀಗೆ ಪ್ರತಿಯೊಂದು ವಿಧಾನಕ್ಕೂ ಅದರದ್ದೇ ಆದಂತಹ ಮಹತ್ವ ಇದೆ. ಈಗ ಯಾವ ರೀತಿಯಾಗಿ ಮಿಶ್ರಣದಲ್ಲಿರುವಂತಹ ಘಟಕಗಳನ್ನು ನಾವು ಬೇರೆ ಬೇರೆ ಮಾಡಬಹುದು, ಇನ್ನು ಯಾವ ಯಾವ ವಸ್ತುಗಳು ಮಿಶ್ರಣದಲ್ಲಿ ಇರಬಹುದು ಅನ್ನೋದನ್ನು ಯೋಚನೆ ಮಾಡೋಣ. ಘನ ವಸ್ತುವು ದ್ರವ ವಸ್ತುವಾಗಿ ಪರಿವರ್ತನೆಯಾಗದೆ ನೇರವಾಗಿ ಅನಿಲ ವಸ್ತುವಾಗಿ ಪರಿವರ್ತನೆಯಾಗುತ್ತೆ. ಈ ರೀತಿಯಾದಂತಹ ವಸ್ತುಗಳನ್ನು ನಾವು ನೋಡ್ಬೋದು. ಮಿಶ್ರಣದಲ್ಲಿರುವ ಘಟಕಗಳನ್ನು ಬೇರ್ಪಡಿಸೋದಕ್ಕೋಸ್ಕರ ವಸ್ತು ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಯಾದಾಗ ಅಂತಹ ವಸ್ತುಗಳು ಮಿಶ್ರಣದಲ್ಲಿದ್ದರೆ ಈಗ ನಾನು ಹೇಳುವಂತಹ ವಿಧಾನವನ್ನು ನಾವು ಉಪಯೋಗಿಸ್ತೀವಿ. ಈ ವಿಧಾನವನ್ನು ಘನವಸ್ತುವು ದ್ರವಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಅಂತ ಕರಿತೀವಿ. ಉದಾಹರಣೆಗೆ ನ್ಯಾಪ್ತಲಿನ್ ಬಾಲ್ಗಳು, ಹಾಗೆಯೇ ಮನೆಯಲ್ಲಿ ಬಳಸುವಂಥ ಕರ್ಪೂರ, ಅಮೋನಿಯಂ ಕ್ಲೋರೈಡ್, ಅಯೋಡಿನ್ ಇತ್ಯಾದಿಗಳು ಈ ರೀತಿಯಾದಂಥ ವಸ್ತುಗಳಾಗಿವೆ. ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ ಹೊಂದುತ್ತವೆ. ಅಂತಹ ವಸ್ತುಗಳು ಇತರ ವಸ್ತುಗಳೊಂದಿಗೆ ಮಿಶ್ರಣಗೊಂಡಾಗ ಈ ವಿಧಾನವನ್ನು ಬಳಕೆ ಮಾಡ್ತೀವಿ. ಈಗ ಈ ವಿಧಾನವನ್ನು ನೋಡೋಣ. ಅಮೋನಿಯಂ ಕ್ಲೋರೈಡ್, ಉಪ್ಪು ಮತ್ತು ಮರಳಿನ ಮಿಶ್ರಣದಲ್ಲಿರುವಂತಹ ಘಟಕಗಳನ್ನು ಹೇಗೆ ಬೇರ್ಪಡಿಸುತ್ತೇವೆ ಅನ್ನೋದನ್ನು ಒಂದು ವಿಡಿಯೋವನ್ನು ನೋಡುವ ಮೂಲಕ ನಾವು ಕಲ್ತ್ಕೊಳ್ಳೋಣ. ಅಮೋನಿಯಂ ಕ್ಲೋರೈಡ್, ಮರಳು ಮತ್ತು ಉಪ್ಪುಗಳ ಮಿಶ್ರಣವನ್ನು ನಾವು ಬೇರ್ಪಡಿಸುವುದು ಹೇಗೆ ಎನ್ನುವುದನ್ನು ನೋಡೋಣ. ಈ 3 ವಸ್ತುಗಳ ಮಿಶ್ರಣವನ್ನು
ಪಿಂಗಾಣಿ ಬಟ್ಟಲಿನಲ್ಲಿ ತೆಗೆದುಕೊಳ್ಳಿ. ಮಿಶ್ರಣವನ್ನು ಕಾಸಿದಾಗ ಉತ್ಪತನ ವಿಧಾನದ ಮೂಲಕ ಅಮೋನಿಯಂ ಕ್ಲೋರೈಡ್ ಉಳಿದ 2 ವಸ್ತುಗಳಿಂದ ಪ್ರತ್ಯೇಕಗೊಳ್ಳುತ್ತದೆ. ಆಲಿಕೆಗೆ ಅಂಟಿಕೊಂಡಿರುವ ಅಮೋನಿಯಂ ಕ್ಲೋರೈಡನ್ನು ನಾವು ಸುಲಭವಾಗಿ ಬೇರ್ಪಡಿಸುತ್ತೇವೆ. ನೋಡುತ್ತಿದ್ದೀರಲ್ಲ ಮಕ್ಕಳೇ? ಈಗ ಉಳಿದೆರಡು ವಸ್ತುಗಳ ಮಿಶ್ರಣವನ್ನು ಬೀಕರಿನಲ್ಲಿ ತೆಗೆದುಕೊಂಡು ನೀರನ್ನು ಹಾಕಿ. ನೀರು ಉಪ್ಪನ್ನು ಕರಗಿಸುತ್ತದೆ. ಸೋಸುವಿಕೆಯ ಮೂಲಕ ಸುಲಭವಾಗಿ ಮರಳನ್ನು ಪ್ರತ್ಯೇಕಿಸುತ್ತೇವೆ. ಈಗ ನೀರಿನಲ್ಲಿ ಕರಗಿರುವ ಉಪ್ಪನ್ನು ಆವೀಕರಣ ವಿಧಾನದ ಮೂಲಕ ಪ್ರತ್ಯೇಕಿಸುತ್ತೇವೆ. ಹೀಗೆ ಸುಲಭವಾಗಿ 3 ವಸ್ತುಗಳ ಮಿಶ್ರಣದಿಂದ ಪ್ರತಿಯೊಂದನ್ನು ಕೂಡ ಪ್ರತ್ಯೇಕಿಸಬಹುದು. ವಿದ್ಯಾರ್ಥಿಗಳೇ, ವಿಡಿಯೋ ನೋಡಿದ್ರಲ್ವಾ? ಎಷ್ಟು ಸರಳವಾಗಿದೆ. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಅದೇ ರಸಪ್ರಶ್ನೆ. ಈಗ ಮೊದಲ ಪ್ರಶ್ನೆ, ಇವುಗಳಲ್ಲಿ ಉತ್ಪತನಗೊಳ್ಳುವ ವಸ್ತು ಯಾವುದು? ನಿಮ್ಮ ಆಯ್ಕೆಗಳು ಇಲ್ಲಿವೆ: ಕರ್ಪೂರ, ಉಪ್ಪು, ಸೀಮೆಎಣ್ಣೆ ಮತ್ತು ಸಕ್ಕರೆ. ಕರ್ಪೂರ ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗುತ್ತೆ ಅನ್ನೋದನ್ನು ಈಗ ತಾನೇ ಹೇಳಿದ್ದೆ. ಹಾಗಾಗಿ ನೀವು ಸುಲಭವಾಗಿ ಉತ್ತರಿಸಿದ್ರಿ. ಈಗ ಎರಡನೆಯ ಪ್ರಶ್ನೆಯನ್ನು ನೋಡೋಣ. ನೀರು ಅನೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ, ಆದ್ದರಿಂದ ಅದನ್ನು ಹೀಗೆಂದು ಕರೆಯಬಹುದು. ಏನವು? ಆಯ್ಕೆಗಳು: ದ್ರಾವಣ, ದ್ರಾವ್ಯ, ದ್ರಾವಕ ಮತ್ತು ಮಿಶ್ರಣ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು? ನಿಮ್ಮ ಉತ್ತರ ಇದಲ್ವಾ? ದ್ರಾವಕ. ನೀರು ಒಂದು ಉತ್ತಮವಾದಂಥ ದ್ರಾವಕ. ನೀರಿನಲ್ಲಿ ವಿಲೀನಗೊಂಡಂತಹ ಶಾಹಿ ಅಥವಾ ಉಪ್ಪಿನಂತಹ ವಸ್ತುಗಳನ್ನು ನಾವು ಬೇರ್ಪಡಿಸಲು ಬಳಸುವಂತಹ ವಿಧಾನ ಯಾವುದು? ನಿಮ್ಮ ಆಯ್ಕೆಗಳು: ವರ್ಣರೇಖನ, ಆಸವನ, ಸೆಂಟ್ರಿಫ್ಯೂಜ್, ಹಾಗೆ 4ನೆಯ ಆಯ್ಕೆ ಆವೀಕರಣ. ಯಾವುದು ಉತ್ತರ? ಹೌದು, ಅದೇ ಆವೀಕರಣ. ನೀರಿನಿಂದ ಉಪ್ಪನ್ನು ಪ್ರತ್ಯೇಕ ಮಾಡುವಂಥ ವಿಧಾನ ಆವೀಕರಣ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಒದ್ದೆ ಬಟ್ಟೆಗಳಿಂದ ನೀರನ್ನು ಹಿಂಡಿ ಹೊರತೆಗೆಯಲು ಬಟ್ಟೆ ಒಗೆಯುವ ಯಂತ್ರಗಳಲ್ಲಿ ಈ ತಂತ್ರವನ್ನು ಬಳಸಲಾಗುತ್ತದೆ. ಯಾವುದಾ ತಂತ್ರ? ಆಯ್ಕೆಗಳು ಇಲ್ಲಿವೆ: ಪ್ರತ್ಯೇಕನ ಆಲಿಕೆ ವಿಧಾನ ಅಥವಾ ಬೇರ್ಪಡಿಸುವ ಆಲಿಕೆ ವಿಧಾನ, ಆಸವನ, ಸೆಂಟ್ರಿಫ್ಯೂಜ್, ಆವೀಕರಣ. ಈ 4ರಲ್ಲಿ ಸರಿಯಾದಂಥ ಉತ್ತರ ಹೌದು, ಸೆಂಟ್ರಿಫ್ಯೂಜ್. ಈಗ ಮುಂದಿನ ಪ್ರಶ್ನೆ, ಮಿಶ್ರಗೊಳ್ಳದ ದ್ರವಗಳನ್ನು ಅವುಗಳ ಸಾಂದ್ರತೆಯ ಆಧಾರದ ಮೇಲೆ ಬೇರೆ ಬೇರೆ ಪದರಗಳಾಗಿ ಬೇರ್ಪಡಿಸೋದಕ್ಕೆ ಬಳಸುವಂತಹ ಆ ವಿಧಾನ ಯಾವುದು? ನಿಮ್ಮ ಆಯ್ಕೆಗಳು: ಪ್ರತ್ಯೇಕನ ಆಲಿಕೆ ವಿಧಾನ, ಆಸವನ, ಸೆಂಟ್ರಿಫ್ಯೂಜ್ ಮತ್ತು ಆವೀಕರಣ. ನೋಡೋಣ ಉತ್ತರ. ಕಾಯ್ತಾ ಇದ್ದೀರಾ? ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಅದೇ ಪ್ರತ್ಯೇಕನ ಆಲಿಕೆ ವಿಧಾನ. ಹಾಗಾದರೆ ಕೊನೆಯ ಹಂತ ಅದೇನೇ ಗೃಹ ಕಾರ್ಯ. ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ, ನೋಟ್ ತಿಳ್ಕೊಂಡ್ರಿ ಮಕ್ಕಳೇ. ಹಲವಾರು ಆಟದಂತಹ ಪ್ರಯೋಗಗಳು ನಿಮ್ಮ ಮನಸ್ಸನ್ನು ಸೂರೆಗೊಂಡಿವೆ. ಹಾಗಾಗಿ ನೀವು ಇವುಗಳನ್ನು ಪ್ರಯತ್ನಿಸ್ತೀರಾ. ಮನೆಯಲ್ಲಿ ಈ ಥರದ ಸರಳವಾದಂತಹ ವಸ್ತುಗಳಿಂದ ಪ್ರಯೋಗಗಳನ್ನು ಮಾಡಿ ವಿಜ್ಞಾನವನ್ನು ಕಲಿಯಿರಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಸಾರಿ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ಕಾರ.